ಶೋಭಿ 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 ಏನು ವಿಚಾರ ಮಾಡತ್ತಿಲೆ? ಯಾಕೆ ಏನಾಯ್ತು? ಯಾಕೆ ಸಪ್ಪಗಾದಿ? ಏನಿಲ್ಲ, ಹಂಗೆ ಸುಮ್ಮನೆ. ಸುರೇಖ ಬಾ, ನಿಮ್ಮ ಹೊಲದ ಕಡೆ ಹಂಗೆ ಅಡ್ಡಾಡ್ಕೊಂಡು ಬರೋಣ. ಅಲ್ಲಲ್ಲಿ ನಿನ್ನ ಗಂಡನ ಮನೆಯವ್ರು ಬಂದಾರ, ಒಂದೇಳೆ ಅವ್ರು ಬಂದ್ರಂದ್ರೆ ಬೇಡ, ಬೇಕಾರ ಅವ್ರು ಬಂದು ಹೋದ್ಮೇಲೆ ಬೇಕಾದ್ರೆ ಹೋಗೋಣ. ಲೇ ಸೂರಿ, ಅವ್ರು ಬರ್ತಾರಂತನಲ್ಲಿ ಹೋಗೋಣ ಅನ್ನಾಗತ್ತಿರೋದು. ಅವ್ರು ಬರ್ತಾರಂದ್ರೆ ನನಗೆ ಹೊಟ್ಟೆಗೂ ನಮೂನೆ ಆಗಾಕತ್ತೈತ್ಲೇವ. ನನಗಲ್ಲಿ ಅವ್ರ ಮುಂದೆ ಇರೋಕ್ಕಾಗೋದಿಲ್ಲ. ಹೇ ಯಾಕೆ? ಅಲ್ಲ ನೀ ಏನು ಮಾಡಿ ಅಂಥದ್ದು? ಅವರಾಗಲೇ ಬಂದಾರ, ನೀ ಯಾಕೆ ಹೆದರ್ಕೊಳಕತ್ತಿ? ಆರಾಮಾಗಿರು, ನಿನ್ಗೆ ಯಾಕೆ ಹಂಗೆ ಸಂಕಟ ಆಗತ್ತೈತಿ? ನೀ ಏನು ಮಾಡಿ ಅಂಥ ತಪ್ಪು? ಸುರೇಖ, ನಾ ಮಾಡಿದ ತಪ್ಪು ನಿನಗೂ ಗೊತ್ತಿಲ್ಲೇನ? ನಾನು ನಿನ್ನ ಗೆಳತಿದ್ದೇನೆ ಅಂತಂದು ನಾ ಏನು ತಪ್ಪು ಮಾಡಿದ್ದು ನಿನಗೆ ನೆನಪ ಇಲ್ಲ ಅನ್ನಿಸ್ತೈತಿ. ಒಂದೆಡೆ ಏನು ಗೆಳತಿ ಅನ್ನೋ ಕಾರಣಕ್ಕೆ ನಾ ಮಾಡಿದ ತಪ್ಪು ಯಾವ ನಿನಗೆ ನೆನಪ ಇಲ್ಲೋ, ಏನು ತಪ್ಪೇ ಅನ್ನಿಸ್ತಿಲ್ವೋ ನನಗೆ ಗೊತ್ತಾಗ್ತಿಲ್ಲ. ಸುರಿ, ನಾ ಮಾಡಿದ್ದು 1-2 ತಪ್ಪುಗಳು. ಅವನು ಮಾಡಿದ್ದು ನೋಡಿದ್ರೆ ನನಗೆ ಒಂದೊಂದ್ಸಲ ನನ್ನ ಮೇಲೆ ನನಗೆ ಅಸಹ್ಯ ಆಕೈತಿ. ಸುರೇಖ, ಖರೆ ಹೇಳನ್ಲೆ, ನಾನು ಹೊಳ್ಳಿ ಕರ್ಕೊಂಡು ಹೋಗ್ಬೇಕನ್ನೋ ದೊಡ್ಡ ಮನಸ್ಸು ಅವ್ರಿಗೈತಿ. ಆದ್ರೆ ಅವ್ರು ಮಾರಿ ನೋಡಿ ಮಾತಾಡುವಷ್ಟು ನಾ ಇಟ್ಕೊಂಡಿಲ್ಲ. ಅವ್ರು ಕರೆದ್ರೆ ನಾ ಹ್ಯಾಂಗೆ ಹೋಗಲಿ? ನಾ ಅವ್ರ ಜೋಡಿ ಹ್ಯಾಂಗೆ ಮಾತಾಡಲಿ? ಅವ್ರ ಕಣ್ಣಾಗ ಕಣ್ಣಿಟ್ಟು ಮಾತಾಡೋ ಶಕ್ತಿನ ಇಲ್ಲ ನನಗೆ. ಅಷ್ಟು ಮಾತಾಡಿದ್ದೀನಿ, ಅಷ್ಟು ತಪ್ಪುಗಳು ಮಾಡಿದ್ದೀನಿ, ಅಷ್ಟು ಮೋಸ ಮಾಡಿದ್ದೀನಿ, ಅಷ್ಟು ನಂಬಿಕೆ ದ್ರೋಹ ಮಾಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆನ ಕಳ್ಕೊಂಡೇನಿ. ಒಂದೇಳೆ ಕರ್ಕೊಂಡು ಹೋದ್ಮ್ಯಾಗ ನಾ ಅಲ್ಲಿ ಹ್ಯಾಂಗಿರೋದು? ಶೋಭಿ, ಯಾಕೆ ಏನೇನಾರ ನೀನ ವಿಚಾರ ಮಾಡ್ತಿ? ಅವ್ರಾಗಲೇ ಕರ್ಯಾಕೆ ಬಂದಾರಂದ್ರೆ ಅದನ್ನೆಲ್ಲ ಮರ್ತಿರ್ತಾರೆ. ನೀ ಬೇಕಂತನ ಹೋದಿಲ್ಲ, ಕರ್ಯಾಕೆ ಬಂದಿರ್ತಾರೆ ಇಲ್ಲಿ ಮಠ. ಹಂಗಿದ್ಮ್ಯಾಗ ನಿನಗೆ ನೀನೇ ಯಾಕೆ 12 ವಿಚಾರ ಮಾಡಿಕೊಂಡು ಅಂಥದಂದು ಇಂಥದಂದು ಹಂಗಾತು ಹಿಂಗಾತಂತ ನೀ ಯಾಕೆ ಸುಳ್ಳ ಕಲ್ಪನಾ ಮಾಡ್ಕೊಳಕತ್ತಿ? ಚಲೋ ಆಕೈತೆ ಅಂತ ವಿಚಾರ ಮಾಡಲ್ಲ. ನನಗಂತೂ ಮಟ್ಟಿಗೆ ಅವನೆಲ್ಲೋ ಹೆಂಡ್ತಿ ಬೇಕು, ನಾನು ಆಕೆ ಜೊತೆ ಭಾಳ ಬೇಕು ಅಂತನ ಬಂದಿರ್ಬೋದಲ್ಲ. ಅವನು ನೀ ಮಾಡಿದ ತಪ್ಪನ್ನು ಮರ್ತಿರ್ಬೋದಲ್ಲ. ಸುರೇಖ, ನೀ ಅನ್ಕೊಂಡಂಗೆ ಆಗಿದ್ರೆ ನನಗೂ ಖುಷಿನ. ಆದ್ರೆ ವಿಚಾರ ಹಂಗಿರೋಂಗಿಲ್ಲ. ಅದು ಹಂಗಿರೋಂಗಿಲ್ಲ ಅಂದ್ರೆ ಹಂಗಿರೋದಿಲ್ಲ ಅಂದ್ರೆ ನಾನು ನಿನಗೆ ಹೆಂಗೆ ಹೇಳಲಿ? ನನಗೆ ತಿಳಿಯೋಂಗೆ ಹೇಳಿ. ಸೂರಿ, ನೀ ಹೇಳ್ದಂಗೆ ನಾ ಬೇಕು ಅಂತ ಬಂದಾನಂದ್ರೆ ನನಗೂ ಖುಷಿನ. ಆದ್ರೆ ಒಂದೇಳೆ ಊರಾನವ್ರು ಒತ್ತಾಯಿಕೋ ಇಲ್ಲ ಅವ್ರ ಅವ್ವನ ಒತ್ತಾಯಿಕೋ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ರೆ, ಹಂಗೇನಾರು ಬೇರೆದವ್ರು ಒತ್ತಾಯಕ್ಕೆ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ರೆ ನಾ ಅಲ್ಲಿ ಹೋಗಿನೂ ವೇಸ್ಟ್ ಅಲ್ಲ. ಇವನಿಗೆ ಮನಸ್ಸಿರಲ್ಲ ಅಂತ ಆಕತಿ. ಇನ್ಯಾರೋ ಒತ್ತಾಯಕ್ಕೆ ನಾನು ಕರ್ಕೊಂಡು ಹೋಗಿ ಅಲ್ಲಿ ಬಾಳಿಸಿದ್ರೆ ಅವ್ನಿಗಿನ್ನ ನನ್ನ ಮ್ಯಾಗ ಸಿಟ್ಟು ಹೋಗಿಲ್ಲ ಅಂತ ಆಕತ್ತಿಲ್ಲ. ಅಲ್ಲಿ ಹೋಗಿ ಅವನೊಂದು ಮಾರಿ ನಾವೊಂದು ಮಾರಿ ಮಾಡ್ಕೊಂಡೆ ಅಂಥ ನರಕದ ಬಾಳೋದಕ್ಕಿನ್ನ ಇಲ್ಲೇ ಇರೋದು ಚಲೋ ಅನ್ನಿಸ್ತೈತ್ಲೇ ನನಗೆ. ಶೋಭಿ, ಇಂಥವೆಲ್ಲ ದುಡುಕಿ ನಿರ್ಧಾರ ತಗೋಬೇಡ, ಹಿಂದೆ ಮುಂದೆ ವಿಚಾರ ಮಾಡ್ದನ. ಈಗ ಹಾಂ, ಅವ್ರು ಹೆಂಗೂ ಬಂದು ಈಗ ಮಾತಾಡ್ತಾರಲ್ಲವ, ನಿನ್ನ ಕರೀತಾರಲ್ಲ, ಅವಾಗ ನಿನ್ನ ಗಂಡನ ಜೋಡಿ ನೀನ ಮಾತಾಡ್ಬಿಡಲ್ಲ. ಒಂದು ಚೂರು ಮಾತಾಡ್ತೀನಿ ಅಂತ ಅವಾಗ ಕೇಳು, ನೀವ ಮನಸ ಇಚ್ಛೆ ಕರೆಯೋಕೆ ಬಂದ್ರು ಇಲ್ಲ ಯಾರ್ದಾರ ಒತ್ತಾಯಿ ಕರೆಯೋಕೆ ಬಂದರು ಅಂತ ಏನನ್ನೋದು ಅಲ್ಲೇ ಹೇಳ್ತಾನೆ. ಹಾಗೇನಾರ ಅವನು ನನಗೇನು ಇಷ್ಟ ಇರಲಿಲ್ಲ, ನಾನು ಅವ್ರು ಕರ್ಕೊಂಬಂದಿದ್ದಕ್ಕೆ ಬಂದೆ ಅಂದ್ರೆ ನೀ ಅಂದಂಗೆ ಹೋಗ್ಬೇಡ, ಇಲ್ಲೇ ಇರು. ಒಂದೇಳೆ ನನಗೂ ಹೆಂಡ್ತಿ ಬೇಕು, ನನಗೂ ಮನಸ್ಸಿತ್ತು, ನಾನು ಕರೆಯೋಕೆ ಬಂದೆ ಅಂತ ಅನ್ನೋದಾದರೆ ಹೋಗು, ಅಷ್ಟೇ. ಒಟ್ಟಲ್ಲಿ ನನ್ನ ಗಂಡನ ಮನೆಗೆ ಓಡಿಸ್ಬೇಕು ಅಂತ ನಾ ಕಾಯ್ಕೊಂಡು ನಿಂತಿ ಅಂತ ಆತು. ಹಾಗೇನಿಲ್ಲವ, ನಿನ್ನ ಗಂಡನ ಮನೆ ಕಳಿಸಿ ನನಗೇನು ಸಿಗೋದೈತಿ? ಏನೋ ನನ್ನ ಗೆಳತಿ ಇಲ್ಲ ಇದ್ದು ಒಬ್ಬಕ್ಕೆ ಸುಮ್ಮನೆ ಕಷ್ಟ ಬೀಳ್ತಾಳ, ಆ ನೌಕರಿ ಈ ನೌಕರಿ ಅಂತಂದು. ಅದೇ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ರೆ ನಿಂದು ಒಂದು ಮನೆ ಅಂತ ಆಕೈತಿ, ಸಂಸಾರ ಅಂತ ಆಕೈತಿ, ಗಂಡ ಮನೆ ಮಕ್ಕಳು ಅಂತ ಆರಾಮಾಗಿರ್ಬೋದು. ಸುಮ್ಮನೆ ಯಾಕೆ ಕಷ್ಟ ಬೀಳ್ತಿ ಅಂತ ಹೇಳಿ ನನ್ನ ಗೆಳತಿನ ನಾನು ಗಂಡನ ಮನೆ ಕಳ್ಸಕ್ಕೆ ತಯಾರಾಗಿದ್ದೀನಿ ಅಷ್ಟೇ. ಏನೋ ಬಿಡವ, ಏನೋ ಒಳ್ಳೇದು ಮಾಡಕ್ಕೆ ಹೋದ್ರು ಮಂದಿ ನಮ್ಮ ಬಗ್ಗೆ ತಪ್ಪಾಗೆ ತಿಳ್ಕೊತಾರೆ. ಸುಮ್ಮನೆ ಹಂಗೆ ಅಂದಮೇಲೆ ಸೂರಿ, ನೀ ಹಂತಕ್ಕಿದೆ ಅಂತ ನನಗೆ ಗೊತ್ತಿಲ್ಲನ. ನೀ ನನಗಾಗಿ ಎಷ್ಟು ಬಡ್ದಾಡಿದಿ ಅಂತ ನನಗೆ ಗೊತ್ತೈತಿ. ನಾ ಓದಾಕೆ ಹೊಕ್ಕ ನನ್ನ ಸಲಹೆಗೆ ನೀ ನನಗೆ ಎಷ್ಟು ಸಪೋರ್ಟ್ ಮಾಡಿ ಅನ್ನೋದು ಗೊತ್ತೈತಿ. ನಿನ್ನ ಋಣ ನನ್ನ ಮ್ಯಾಗ ಐತಿ. ನೀ ಏನಂದ್ರು ನಾ ಏನು ಬೇಸರ ಮಾಡ್ಕೊಳ್ಳೋದಿಲ್ಲ. ಸುಮ್ಮನೆ ಹಂಗೆ ಹುಡುಗಾಟ ಮಾಡಿದೆ. ನಾನು ಹುಡುಗಾಟನ ಮಾಡಿದೆ, ಆಯಿತು. ಈಗ ಎಲ್ಲಿಗೆ ಹೋಗೋದು ಬೇಡ. ಅವ್ರು ಬಂದು ನಿನ್ನ ಕರೀತಾರೋ ಮಾತಾಡಿಸ್ತಾರೋ. ಅವ್ರು ಬಂದಿರೋ ಹೊತ್ತನೇ ನಾವು ಅಲ್ಲಿ ತಿರ್ಗಾಕೆ ಹೋದ್ರೆ ಏನು ಅನ್ಕೊಳ್ಳೋದಿಲ್ಲ ನಿನ್ನ ಗಂಡನ ಮನೆಯವರು. ಅದಕ್ಕೆ ಇಲ್ಲೇ ಇರೋನು ಪಕ್ಕ, ಅವ್ರು ಬಂದೇ ಬರ್ತಾರೆ. ಆಯಿತು ಮಹಾರಾಣಿಯವರೇ,
ನಿಮ್ಮ ಅಪ್ಪಣೆಯನ್ನು ಯಾವತ್ತಾರು ನಾವು ತಿರಸ್ಕರಿಸಿದ್ದೇವೇನು? ಆಗಲಿ, ನೀವು ಹೇಳಿದಂತೆಯೇ ನಡೆದುಕೊಳ್ಳುತ್ತೇವೆ. ನಡಿ. ಬಾ, ಅಲ್ಲಿ ನಿಮ್ಮವ್ವ ಅಳಿಯ ಬರ್ತಾನಂತೇಳಿ ಆಗಲಿ ಚಾ ಚೂಡ ಅವಲಕ್ಕಿಗೆ ತಯಾರು ಮಾಡತ್ತ. ಬಾ ಬಾ ಹೋಗೋನು. ನಮ್ಮವ್ವಂದಂತೂ ಹೆಚ್ಚಿಂದಿಲ್ಲ ಸೂರಿ, ಏನು ಹೆಚ್ಚಿಂದಿಲ್ಲ ಬಿಡವ. ಮನೆಗೆ ಅಳಿಯ ಬರತ್ತಾನ ಖುಷಿಗೆ ಮಾಡಾಕತ್ತಾಳ. ಇರ್ಲಿ ಬಿಡು, ಆಕಿ ಖುಷಿಗೆ ಯಾಕೆ ನೀ ಅಡ್ಡಿ ಹಾಕಿ ಸೂರಿ. ಏ ಬಾಬಾ, ಅಲ್ಲ ಟಿವಿ ನೋಡಿ ಒಳಗಿದ್ದು ಬ್ಯಾಸರ ಆತಂತ ಹೊರಗೆ ಬಂದ್ರೆ ಹೂಣ್ಯಾಗ ಒಂದು ಹಡಿಬಿಟ್ಟಾರ ಹೊರಗೆ ಕಾಣವಲ್ರಲ್ಲ. ಒಂದಿಟ್ಟು ಮಾತಾಡೋಣ ಮನಗೆ ಶಾಂತ ಆಕತಿ ಅಂದ್ರೆ ಒಬ್ರು ಹೊರಗೆ ಕೂತಿಲ್ಲ ನೋಡು. ಕುಂದಿರ್ಲಿಲ್ಲ ಅಂದ್ರೆ ಏನಾಯ್ತು, ನಾನ ಕರಿತೇನೆ. ಸರಳಿ, ರಾತ್ನಿ ಬರ್ಲೇ ನಿಮ್ಮ ಹೊರಗ. ಲೇ ಲಲ್ತಾ, ಒಳಗೆ ಗೊಸದ ಸೇರ್ಕೊಂಡು ಏನು ಮಾಡತ್ತಿ? ಬರ್ಲೇ. ಅಯ್ಯಯ್ಯ, ನಾ ಕರೆಯೋದು ಕೇಳವಲ್ಲ ಈ ಹಡಬಿಟ್ಟರಿಗೆ. ಲೇ ಸರಳಿ, ರಾತ್ನಿ. ಏನಾತ? ಯಾಕೆ ಹಂಗೆ ಬದ್ರಾಗತ್ತಿ? ಯಾಕೆ? ಅಯ್ಯ, ಒಳಗೆ ಕೂತಿ ಏನು ಮಾಡ್ತೀರಿ? ಬರ್ರಿ ಒಂದಿಟ್ಟು ಗಾಳಿಗೆ ಹವಾ ತಗೋವಂತ್ರಿ ಅಂತ ಕರೆದ್ ನೀವ. ತಪ್ಪನ? ಬರೀ ನಾ ಒಳಗೆ ಕೂತಿ ಏನು ಮಾಡ್ತಿ? ಒಳಗೆ ಗೌಡ್ ಶಾನೆ ಗೊಸೆ ಸೇರ್ಕೊಂಡ್ಬಿಟ್ಟಿರ. ಬಾ ಕುಂದ್ರ ಬಾ. ಇಲ್ವಾ ಪ್ರೇಮಿ, ನನ್ನ ಗಂಡಿ ಉಣ್ಣಾಕ್ ಬರೋ ಹೊತ್ತು ನಾ ಹೋಗ್ತೀನಿ. ಅಯ್ಯ ಬರ್ತಾನ ಬಾ, ನಿನ್ಗೊಂದು ಸುದ್ದಿ ಹೇಳೋದೈತಿ. ಎದಗ್ಲೇ ಪ್ರೇಮಿ ಕರೆದಿದ್ದು? ಅಯ್ಯ ಬಂದೆ ಯಾರತ್ನಿ? ಬಾ, ಒಂದು ಸುದ್ದಿ ಹೇಳೋದೈತಿ. ಬರಿ ಹೇಳ್ತೀನಿ. ಏನ್ವಾ ಅಂತ ಸುದ್ದಿ? ಅಯ್ಯ ನಿಂತ ಮಾತಾಡ್ತೀನ ಒಂಟಿಗಾಲ ಮೇಲೆ? ಬಾ ಕುಂದ್ರ ಬಾ, ಹೇಳ್ತೀನಿ. ಎದಗ್ಲೇ ಪ್ರೇಮಿ ಕರೆದಿದ್ದು? ಅಯ್ಯೋ ಲಲ್ತಿ, ನೀನು ಬಂದೆ, ಚಲೋ ಆತ್ ಬಾ. ಒಂದು ಸುದ್ದಿ ಹೇಳೋದೈತಿ ನಿಮಗೆ, ಸೀಕ್ರೆಟ್, ನನಗೆ ಮಾತ್ರ ಗೊತ್ತಾಗೈತಿ. ಬರಿ ಹೇಳ್ತೀನಿ. ಏನು ಅಂತ ಸುದ್ದಿ? ಲಲ್ತಿ ಅಲ್ಲೇ ಸರಳಿ, ನನಗೇನು ಕೇಳ್ಬೇಕನ್ನೋದು ಏನು ಇಂಟ್ರೆಸ್ಟ್ ಇಲ್ಲ. ಹೇಳ್ತಾನೆ ಅಂದಲ್ಲ ಹಂಗಂದೆ ಅಷ್ಟೆ. ಅಯ್ಯ ಬಿಡು ಪ್ರೇಮಿ, ನಮ್ಗೆ ಯಾಕೆ ಮಂದಿರ ಮಂಡು ಸಾಬರಿ? ಹೌದಿಲ್ಲ ಸರಳಿ? ಅಯ್ಯ ನಾವೇನು ಮಂದಿರ ಮಂಡು ಸಾಬರಿ ಮಾಡಕ್ಕೇನ? ಅವ್ರ ಮನೆಗೆ ಹೋಗೇನು ಕಿವಿ ಇಟ್ಟೇವೇನ? ಏನಿಲ್ಲ, ನನಗ ಯಾರ್ದ ಬಾಯಿಂದ ಬಂದು ಒಂದು ಕಿವ್ಯಾಗ ಸುದ್ದಿ ಮುಡ್ತು, ಅದನ್ನ ನಾನು ನಿಮ್ಮ ಮುಂದೆ ಹೇಳೋನು ಅಂತ ಕರೆದೆ. ಅಯ್ಯ ಇಷ್ಟಕ್ಕೂ ನನಗರ ಯಾಕೆ ಬೇಕು ಬಿಡಿ ಮಂದಿ ಸುದ್ದಿ? ಅದನ್ನ ತೊಗೊಂಡು ನಾರ ಏನು ಮಾಡಕ್ಕೆ? ನನಗೇನು ಬಂದಿದ್ದ ಬರ್ತಿದ್ದ ಮಂದಿರ ಮಾತಾಡಿ. ನನಗೂ ಏನು ಬ್ಯಾಡ ಬಿಡು ಮಂದಿ ವಿಚಾರ. ಇರ್ಲಿ ಹೇಳು. ಹೇಳ್ಬೇಕತ್ತನ ಅಲ್ಲಿಂದ ಇಲ್ಲಿ ಮಟ್ಟ ನಮ್ಮನ್ನು ಕರೆಸಿ ನಾವು ಕೇಳ್ಬೇಕತ್ತನ ಬಂದೇವಿ ಅಂದ್ಮೇಲೆ ಕೇಳೇ ಹೋಗಿ ಹೇಳು, ಏನದು ಸುದ್ದಿ? ಅಯ್ಯ ನಿಂತ ಮಾತಾಡ್ತಿರಲ್ಲ, ಬರೀ ಕುಂದ್ರು ಬರೀ ಹೇಳ್ತೀನಿ. ಏನ ಎಲ್ಲಾರು ಊಟ ಮಾಡ್ಕೊಂಡೆ ಕೂತೀರೇನ? ಏನ ಕಾಮಿ ಈ ಕಡೆ? ಊಟ ಮಾಡ್ಕೊಂಡೆ ಕೂತೀಯ ನೋಡು. ನಿಂದು? ನಂದು ಊಟ ಆಗೈತಿ. ಗೌಡ್ರ ಮನೆ ಕಡೆ ಹೊಂಟಿದ್ದೆ. ಚಲೋ ಆತು ಬಿಡು. ಗೌಡ್ರು ಊರಾಗಿಲ್ಲ, ಹಂಗಾರೆ ಗೌಡ್ರ ಮನೆಯಾಗಿ ಮಸ್ತ್ ಮಜಾ ಮಾಡ್ತಿರ್ಬೇಕು ಇವತ್ತು ನೀ. ಅಯ್ಯ ಪ್ರೇಮಿ, ಏನು ಮಸ್ತ್ ಮಜಾ ಮಾಡ್ತಿ ಬಿಡು. ಯವ್ವ ಸಾಕಾಗೈತವ ಅವ್ರ ಮನ್ಯಾಗ ನನಗತ್ತ ಕೆಲಸ ಮಾಡೋದ್ರಾಗನ. ಅವ್ರು ಎಲ್ಲರೂ ಹೋದ್ರ ಅಡಿಗೆ ಒಂದ ಕಡಿಮೆ ಆಕತ್ ನೋಡ್ವಾ. ಇನ್ನೆಲ್ಲ ಮಿಕ್ಕಿದಂತ ಕೆಲಸ ಆಕಿ ಅದಾಳಲ್ಲ ಮುದುಕಿ, ಯವ್ವ ಒಂದಕ್ಕೆ 4 ಹೆಟ್ಟು ಹೋಗಿರ್ತಾಳ ನೀನು. ಆಕಿ ಕೆಲಸ ಹೇಳಿ ಹೋಗಿದ್ದು ಅವ್ರು ಹೋದವ್ರು ಹಳ್ಳಿ ಬರೋ ಮಟ್ಟ ಕೆಲಸ ಮುಗಿಯೋದಿಲ್ಲವು. ನಮ್ಮನಿ ಕೆಲಸ ಹೆಟ್ಟು ಹೊಕ್ಕಾಳ ನೀನು. ಇವತ್ತು ಅಡಿಗೆ ಮಾಡೋದಿಲ್ಲಲ್ಲ, ಅಡಿಗೆ ಮನೆ ಸ್ವಲ್ಪ ಹಸನ ಮಾಡ್ಕೋತಿ ಹೇಳಿ ಹೋಗ್ಯಾಳ ನೀನು. ಒಂದು ಮುಂಜಾಲಿಂದ ಡಬ್ಬಿ ಒರೆಸ್ತೀನಿ, ಅವೆಲ್ಲ ಸ್ವಲ್ಪ ಸ್ವಚ್ಛ ಮಾಡೇ ಮಾಡ್ತೀನಿ. ಎಲ್ಲೆಲ್ಲೂ ಸ್ವಚ್ಛಾಗಿಲ್ಲ ನೀನು. ಮಾಡೋರೊಂದು ಯಾರಿಲ್ಲ ಮನ್ಯಾಗ. ಯವ್ವ ಪ್ರೇಮಿ ಕೇಳಬಾರ್ದು, ಎಣ್ಣೆ ಗಸಿ ಕೂತತ್ ನೋಡ ಸೆಲ್ಪಿನ ಮ್ಯಾಗ ಡಬ್ಬಿ ಮ್ಯಾಗ ಒರ್ಸಾಕ ದಾಡ್ಯ ಮುದಾಡಿಗೆ. ತಿಂದಿದ್ದಾನು ಹ್ಯಾಂಗಾರ ಜೀರ್ಣ ಹಾಕಿದಿತ್ಲಿ. ಯವ್ವ ಕೂತಲ್ಲೇ ಕುಂದಿರ್ತಾಳ, ಕುಂಡಿ ಸರಿ ಸತ್ತಾಗಿ ಇಡಂಗಿಲ್ಲ. ಈ ಮನಿ ಹಂತಿ ನೋಡಂಗಿಲ್ಲ. ಹೆಣ್ಣಿಲ್ದ ದಿಕ್ಕು ಮನಿ ಆದಂಗೆ ಆಗ್ಬಿಟ್ಟೈತಿ. ಕೇಳ್ಬೇಡ ಸುದ್ದಿ. ನನಗತ್ತ ಅವ್ರ ಮನೆ ಮಾಡಿ ಕರೆ ಹೇಳ್ತೇನ್ಲಿ. ರೊಕ್ಕ ಕೊಡೋದು ಹಂಗಿರ್ಲಿ ಅವ್ರು. ನನ್ನ ಕೈಯಾಗ ಗೈ ಕೆರಿ ಸೌದಾವ್ಲಿ ಪ್ರೇಮಿ, ಕರೆ ಹೇಳ್ತೀನಿ.